ಲಾಸ್ಟ್ ಕ್ಲಾಸಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ವಿದ್ಯುತ್ ಶಕ್ತಿಯನ್ನು ಅಭ್ಯಾಸ ಮಾಡ್ತಾ ಇದ್ವಿ. ವಿದ್ಯುತ್ ಶಕ್ತಿಯಲ್ಲಿ ವಾಹಕದ ರೋಧ ಅವಲಂಬಿಸಿರುವಂತಹ ಅಂಶಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಲೆಕ್ಕಗಳನ್ನು ಬಿಡಿಸ್ತೀವಿ. ಹೌದಾ? ಮುಖ್ಯವಾಗಿ ಓಮ್ನ ನಿಯಮಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳು ಮತ್ತು ರೋಧಶೀಲತೆ. ಹೌದಾ? ರೋ ಇಸ್ ಈಕ್ವಲ್ ಟು RA/L. ಹೌದಾ? ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಿದ್ವಿ ಅಂದ್ರೆ ಕೆಲವು ಲೆಕ್ಕಗಳನ್ನ ನಾವು ಬಿಡಿಸಿದ್ವಿ. ಈ ಕ್ಲಾಸ್ ಅಲ್ಲಿ ವಿದ್ಯುತ್ ಶಕ್ತಿಯಲ್ಲಿ ವಿದ್ಯುತ್ ಶಕ್ತಿ ಅನ್ನುವಂತ ಚಾಪ್ಟರ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರೆ ರೋಧಕಗಳ ವ್ಯವಸ್ಥೆಯ ರೋಧ. ಹೌದಾ? ರೋಧಕಗಳ ವ್ಯವಸ್ಥೆಯ ರೋಧದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ರೋಧಕಗಳನ್ನ ಸಂಯೋಜಿಸುವಾಗ ಪರಸ್ಪರ ಎರಡು ವಿಧಗಳನ್ನ ಅನುಸರಿಸ್ತೀವಿ. ರೋಧಕಗಳನ್ನ ಸಂಯೋಜಿಸಬೇಕಾದ್ರೆ ನಾವು ಪರಸ್ಪರ ಏನ್ ಮಾಡ್ತೀವಿ, ಎರಡು ವಿಧಗಳನ್ನ ಅನುಸರಿಸ್ತೀವಿ. ಆ ಎರಡು ವಿಧಗಳು ಯಾವಪ್ಪ ಅಂದ್ರೆ ಸರಣಿ ಕ್ರಮದಲ್ಲಿರುವಂತಹ ರೋಧಕಗಳು. ಮಂಡಲದಲ್ಲಿ ಏನ್ ಮಾಡ್ತೀವಿ, ಸರಣಿ ಕ್ರಮದಲ್ಲಿ ರೋಧಕಗಳನ್ನು ಜೋಡಿಸಿರ್ತೀವಿ. ಆಮೇಲೆ ಮಂಡಲದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸಮಾಂತರ ಕ್ರಮದಲ್ಲಿ ರೋಧಕಗಳನ್ನ ಜೋಡಿಸಿರ್ತೀವಿ. ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 2 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇವು. ಹೌದಾ? ರೋಧಕಗಳ ಸರಣಿ ಜೋಡಣೆ ಮತ್ತು ರೋಧಕಗಳ ಸಮಾಂತರ ಜೋಡಣೆ. ಅದಕ್ಕೆ ಒಂದ್ ಸ್ವಲ್ಪ ರೋಧಕ ಮಂಡಲದಲ್ಲಿ ಏನೇನು ಜೋಡಿಸಿದೀವಿ ನೋಡ್ಕೊಂಡ್ಬಿಡ್ರಿ. ಈ ಡಯಾಗ್ರಾಮ್ ಅನ್ನ ನೀವು ಕಂಪಲ್ಸರಿ ಆಗಿ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಆಮೇಲೆ ನಿಮ್ಗೆ ಎಕ್ಸಾಮ್ ಅಲ್ಲಿ ರೋಧಕಗಳಿಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಕೇಳಬಹುದು. ರೋಧಕಗಳನ್ನ ಸರಣಿಯಲ್ಲಿ ಜೋಡಿಸಿದಾಗ ಅದಕ್ಕೆ ಸಂಬಂಧಿಸಿದಂತಹ ಲೆಕ್ಕಗಳು ಮತ್ತೆ ಸಮಾಂತರವಾಗಿ ಜೋಡಿಸಿದಾಗ ಅದಕ್ಕೆ ಸಂಬಂಧಿಸಿದಂತಹ ಲೆಕ್ಕಗಳನ್ನ ಎಕ್ಸಾಮ್ ಅಲ್ಲಿ ಏನ್ ಮಾಡಬಹುದು ಅಂದ್ರೆ ಕೇಳಬಹುದು. ಅದಕ್ಕೆ ಒಂದ್ ಸ್ವಲ್ಪ ನೋಡ್ರಿ, ಲಕ್ಷ ಕೊಡ್ರಿ. ಏನಪ್ಪಾ ಅಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಮಂಡಲದಲ್ಲಿ ವಿಭವವನ್ನ ಹೌದಾ ಯಾವ್ದ್ರ ಮೂಲಕ, ಬ್ಯಾಟರಿಯ ಮೂಲಕ ಪೂರೈಸ್ತೀವಿ. ಬ್ಯಾಟರಿ ಹಲವಾರು ವಿದ್ಯುತ್ ಕೋಶಗಳ ಸರಣಿ ಜೋಡಣೆ, ಒಂದರ ಧನ ಇನ್ನೊಂದರ ಋಣ, ಒಂದರ ಧನ ಇನ್ನೊಂದರ ಋಣ. ಹೀಗೆ ಹಲವಾರು ವಿದ್ಯುತ್ ಕೋಶಗಳನ್ನ ಒಂದು ಇನ್ನೊಂದರ ಧನ ಋಣದೊಂದಿಗೆ ಸಂಪರ್ಕ ಏರ್ಪಡಿಸಿ ನಾವೇನ್ ಮಾಡ್ತೀವಿ ಅಂದ್ರೆ ಬ್ಯಾಟರಿ ಅಥವಾ ಏನೋ ಶುಷ್ಕ ಕೋಶಗಳ ಸಂಯೋಜನೆಯನ್ನು ಉಂಟು ಮಾಡಿರ್ತೀವಿ. ಈ ಸಂಯೋಜನೆಯ ಮೂಲಕ ಮಂಡಲದಲ್ಲಿ ವಿಭವವನ್ನ ಉಂಟು ಮಾಡಲಿಕ್ಕೆ ಕಾರಣ ಮಾಡ್ತೀವಿ. ಇದು ಪ್ಲಗ್ ಕೀ. ತೆರೆದ ಗುಂಡಿ, ಮುಚ್ಚಿದ ಗುಂಡಿ ನಿಮ್ಗೆ ಗೊತ್ತಿದೆ. ಇದು ಮುಚ್ಚಿದ ಗುಂಡಿ, ಡಾಟ್ ತೋರಿಸಿದೀನಿ ಇಲ್ಲಿ. ಹೌದಾ? ಆಮೇಲೆ ಏನು, ಅಮ್ಮೀಟರ್ ನ ಮಂಡಲದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಯಾವತ್ತು ಸರಣಿಯಲ್ಲಿ ಜೋಡಿಸ್ತೀವಿ ಅಂತ ಹೇಳಿದೀವಿ. ಹಾಗಾದ್ರೆ ಮಂಡಲದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಅಮ್ಮೀಟರ್ ನ ಸರಣಿಯಲ್ಲಿ ಜೋಡಿಸಬಹುದು. ಬ್ಯಾಟರಿಯ ಧನಕ್ಕೆ ಅಮ್ಮೀಟರ್ ನ ಧನ, ಬ್ಯಾಟರಿಯ ಋಣಕ್ಕೆ ಅಮ್ಮೀಟರ್ ನ ಋಣವನ್ನು ಏನ್ ಮಾಡ್ತೀವಿ ಅಂದ್ರೆ ಸಂಯೋಜಿಸ್ತೀವಿ. ಇನ್ನ ಮಂಡಲದಲ್ಲಿ 2 ಬಿಂದುಗಳನ್ನ ತೆಗೆದುಕೊಳ್ತೀವಿ. ಆ ಮಂಡಲದ 2 ಬಿಂದುಗಳು ಯಾವಪ್ಪ ಅಂದ್ರೆ X ಮತ್ತು Y. ಆ X ಮತ್ತು Y ಅನ್ನೋ 2 ಬಿಂದುಗಳ ನಡುವೆ ಏನ್ ಮಾಡ್ತೀವಿ ಅಂದ್ರೆ ನಾವು ರೋಧಗಳನ್ನ ಜೋಡಿಸ್ತೀವಿ. ಹೆಂಗಪ್ಪ ಅಂದ್ರೆ ಸರಣಿಯಲ್ಲಿ ಒಂದಾದ ನಂತರ ಒಂದು. ಹೆಂಗ ಬ್ಯಾಟರಿಯನ್ನು ಒಂದಾದ ನಂತರ ಒಂದು ಜೋಡಿಸ್ತಿದ್ದಿಲ್ಲ, ಹಂಗ ರೋಧಕಗಳನ್ನ ಒಂದಾದ ನಂತರ ಒಂದು ಸರಣಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಜೋಡಿಸ್ತೀವಿ. ಈ ಎಲ್ಲಾ ರೋಧಗಳ ವಿಭವವನ್ನ ಕಂಡುಹಿಡಿಯಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಈ X ಮತ್ತು Y ಅನ್ನೋ 2 ಬಿಂದುಗಳಲ್ಲಿ ಸಮಾಂತರವಾಗಿ ವೋಲ್ಟ್ ಮೀಟರ್ ನ ಜೋಡಿಸ್ತೀವಿ. ಇದು ವೆರಿ ಇಂಪಾರ್ಟೆಂಟ್, ನೆನ್ಪಿಡಬೇಕಾದದ್ದು. ನೆಕ್ಸ್ಟ್ ಇದೇನು, ಸರಣಿ ಕ್ರಮದಲ್ಲಿ ರೋಧಕಗಳ ಜೋಡಣೆ. ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ರೋಧಕಗಳ ಜೋಡಣೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಟೈಮ್. ಸೇಮ್ ಅದೇ ತರ ಮಂಡಲದಲ್ಲಿ ರೋಧಕಗಳ ಸಮಾಂತರ ಜೋಡಣೆ. ಸಮಾಂತರ ಜೋಡಣೆ ಅಲ್ಲೂ ಕೂಡ ಏನ್ ಮಾಡ್ತೀವಿ, ಬ್ಯಾಟರಿಯನ್ನು ಬಳಸ್ತೀವಿ. ಅಲ್ಲೂ ಕೂಡ ಪ್ಲಗ್ ಕೀಯನ್ನು ಬಳಸ್ತೀವಿ. ಅಮ್ಮೀಟರ್ ನಾನು ಹೇಳಿದೀನಿ, ನೀವು ಮಂಡಲದಲ್ಲಿ ಎಲ್ಲಿ ಬೇಕಾದ್ರೂ ಸರಣಿಯಲ್ಲಿ ಜೋಡಿಸ್ಬೇಕು. ಅಮ್ಮೀಟರ್ನ ಯಾವತ್ತು ಮಂಡಲದಲ್ಲಿ ಏನ್ ಮಾಡ್ಬೇಕು, ಸರಣಿಯಲ್ಲಿ ಎಲ್ಲಿ ಬೇಕಾದ್ರೂ ನಡೀತದೆ, ಸರಣಿಯಲ್ಲಿ ಜೋಡಿಸ್ಬೇಕು. ಆಮೇಲೆ ರೋಧಕಗಳನ್ನ X ಮತ್ತು Y ಬಿಂದುಗಳ ನಡುವೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಇನ್ನೊಂದಕ್ಕೆ ಸಮಾಂತರವಾಗಿ, ಇಲ್ಲಿ ಸರಣಿಯಲ್ಲಿ ಜೋಡಿಸಿದ್ವಿ, ಇಲ್ಲಿ ಏನ್ ಮಾಡ್ತೀವಿ ಸಮಾಂತರವಾಗಿ, ಒಂದು ಇನ್ನೊಂದಕ್ಕೆ ಸಮಾಂತರವಾಗಿ 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು, ಆ ರೋಧಗಳನ್ನ ಒಂದು ಇನ್ನೊಂದಕ್ಕೆ ಸಮಾಂತರವಾಗಿ ಏನ್ ಮಾಡ್ತೀವಿ ಅಂದ್ರೆ ಜೋಡಿಸ್ತೀವಿ. ಆಮೇಲೆ ಸಮಾಂತರವಾಗಿ ರೋಧಗಳನ್ನು ಜೋಡಿಸುವಂತ ಏನು 2 ಬಿಂದುಗಳಿದಾವಲ್ಲ, ಆ 2 ಬಿಂದುಗಳಲ್ಲಿ ಸಮಾಂತರವಾಗಿ ಏನ್ ಮಾಡ್ತೀವಿ ಅಂದ್ರೆ ವೋಲ್ಟ್ ಮೀಟರ್ ನ ಜೋಡಿಸ್ತೀವಿ. ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಎರಡೂಗಳನ್ನ ಜೋಡಿಸಬೇಕಾದ್ರೆ ಬ್ಯಾಟರಿಯ ಧನ ಅಮ್ಮೀಟರ್ ಧನಕ್ಕೆ ಸಂಪರ್ಕ ಹೊಂದಿರಬೇಕು, ಬ್ಯಾಟರಿಯ ಧನ ವೋಲ್ಟ್ ಮೀಟರ್ ಧನಕ್ಕೆ ಸಂಪರ್ಕ ಹೊಂದಿರಬೇಕು. ಬ್ಯಾಟರಿಯ ಋಣ ವೋಲ್ಟ್ ಮೀಟರ್ ನ ಋಣಕ್ಕೆ ಸಂಪರ್ಕ ಹೊಂದಿರಬೇಕು. ಬ್ಯಾಟರಿಯ ಋಣ ವೋಲ್ಟ್ ಮೀಟರ್ ನ ಋಣಕ್ಕೆ ಏನಾಗಿರ್ಬೇಕು, ಸಂಪರ್ಕ ಹೊಂದಿರಬೇಕು. ಇದು ಬಹಳ ಇಂಪಾರ್ಟೆಂಟ್ ಆದದ್ದು. ಕೆಲವು ಸಲ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಋಣಧನ ಉಲ್ಟಾ ಜೋಡಿಸ್ಬಿಟ್ಟಿರ್ತಾರೆ, ನಾವು ಅದನ್ನ ರಾಂಗ್ ಹಾಕ್ಬೇಕಾಗ್ತದೆ. ಅದಕ್ಕೆ ಇದ್ರ ಕಡೆ ಏನಾಗ್ಬೇಕಂದ್ರೆ ಬಹಳ ಸಿಂಪಲ್ ಡಯಾಗ್ರಾಮ್ಸ್ ಇವು, ಒಂದು ಸಲ ನೋಡ್ಕೊಂಡ್ರೆ ಸಾಕು. ಆದ್ರೆ ಧನ ಮತ್ತು ಋಣ, ಯಾವ ಕಡೆ ಧನ ಇದೆ ಯಾವ ಕಡೆ ಋಣ ಇದೆ, ಇದು ವಿದ್ಯಾರ್ಥಿಗಳು ಗಮನಿಸಬೇಕು ಡಯಾಗ್ರಾಮ್ ತೆಗಿಬೇಕಾದ್ರೆ. ಆಮೇಲೆ ಅಮ್ಮೀಟರ್ನ ಯಾವತ್ತು ಏನ್ ಮಾಡ್ಬೇಕಂದ್ರೆ ಸರಣಿಯಲ್ಲಿ, ಹೌದಾ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಅಮ್ಮೀಟರ್ ನ ಸಮಾಂತರವಾಗಿ ಜೋಡಿಸ್ತಾರೆ, ವೋಲ್ಟ್ ಮೀಟರ್ ನ ಸರಣಿಯಲ್ಲಿ ಜೋಡಿಸ್ಬಿಡ್ತಾರೆ.
ಯಾಕೆ ಅವ್ರ ತರ ಏನಿರ್ತದ, ಮಂಡಲದಲ್ಲಿ ಒಟ್ಟು ಅಮ್ಮೀಟರ್ ಜೋಡಿಸ್ಬೇಕಾಯ್ತಾ, ಮಂಡಲದಲ್ಲಿ ಒಟ್ಟು ವೋಲ್ಟ್ ಮೀಟರ್. ಆದ್ರೆ ಅದ್ರ ವ್ಯತ್ಯಾಸವನ್ನು ತಿಳ್ಕೊಂಡಿರಲ್ಲ, ಎಲ್ಲಿ ಯಾವ್ದನ್ನ ಜೋಡಿಸ್ಬೇಕು, ಯಾವ ರೀತಿಯಾಗಿ ಜೋಡಿಸ್ಬೇಕು. ಅದಕ್ಕೆ ಒಂದ್ ಸ್ವಲ್ಪ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ಗೆ ನಾವು 10th ಸ್ಟ್ಯಾಂಡರ್ಡ್ಗೆ ಅಭ್ಯಾಸ ಮಾಡುವಂತ 29 ಡಯಾಗ್ರಾಮ್ಗಳಲ್ಲಿ ಈ 2 ಡಯಾಗ್ರಾಮ್ ಕೂಡ 2 ಮಾರ್ಕ್ಸ್ಗೆ ಬರ್ತಾವ. ಈ 2 ಡಯಾಗ್ರಾಮ್ಗಳು ಕೂಡ ಏನಾಗ್ತಾವ, 2 ಮಾರ್ಕ್ಸ್ಗೆ ಬರ್ತಾವ. ಇನ್ನ ಏನಪ್ಪಾ ಅಂದ್ರೆ ಮಂಡಲದಲ್ಲಿ ನಾವು ರೋಧಗಳನ್ನ ಒಂದು ಇನ್ನೊಂದಕ್ಕೆ ಸರಣಿಯಲ್ಲಿ ಜೋಡಿಸ್ತೀವಿ. ಹಂಗಾದ್ರೆ ಹೌದಾ, ಪ್ರತಿಯೊಂದು ರೋಧಕದ ರೋಧ ಸರಣಿಯಲ್ಲಿ ಜೋಡಿಸಿದಾಗ ರೋಧ ಪ್ಲಸ್ ಆಗ್ತಾ ಹೋಗ್ತದೆ. ಅಂದ್ರೆ ಇಲ್ಲಿ 3 ರೋಧಗಳನ್ನ ಜೋಡಿಸಿದೀವಿ ಅಂದ್ರೆ ಈ 3 ರೋಧಗಳ ಏನ್ ರೋಧ ಐತಿಲ್ಲ, ರೋಧಕಗಳ ರೋಧ ಐತಿಲ್ಲ, ಆ ರೋಧದ ಮೊತ್ತವೇ ಈ ಮಂಡಲದಲ್ಲಿರುವಂತಹ ರೋಧಕ. ಈ 3 ರೋಧಗಳ ಮೊತ್ತವೇ ಮಂಡಲದಲ್ಲಿರುವಂತಹ ರೋಧ ಅಥವಾ ರೋಧಕ. ಆಮೇಲೆ ಏನಾಗ್ತದಂದ್ರ ಮಂಡಲದಲ್ಲಿ ಯಾವಾಗ ರೋಧಕಗಳನ್ನ ಸಮಾಂತರವಾಗಿ ಜೋಡಿಸ್ತೀವಿ ಅವಾಗ ರೋಧ ವಿಭಾಗಿಸಲ್ಪಡ್ತದೆ ಅಥವಾ ಭಾಗಿಸಲ್ಪಡ್ತದೆ. ಮಂಡಲದಲ್ಲಿರುವಂತ ಒಟ್ಟು ರೋಧ ಸಮಾಂತರವಾಗಿ ಜೋಡಿಸಿದಾಗ ಅದೇನಾಗ್ತದೆ, ಇಲ್ಲಿ ಮೊತ್ತ ಆಗಿತ್ತು, ಇಲ್ಲಿ ವಿಭಾಗಿಸಲ್ಪಡ್ತದೆ. ಫಾರ್ ಎಕ್ಸಾಂಪಲ್, ಈ ಮಂಡಲದಲ್ಲಿ 1 ಓಮ್ ರೋಧ ಇದೆ ಅಂದ್ರೆ ಆ 1 ಓಮ್ ಈ 3 ರೋಧಗಳಲ್ಲಿ ವಿಭಾಗಿಸಲ್ಪಡ್ತದೆ. ಹೌದಾ, 0.33 ಓಮ್, 0.33 ಓಮ್, 0.33 1. ಹೌದಾ, ಅದಕ್ಕೆ ಸಮಾಂತರವಾಗಿ ಜೋಡಿಸಿದಾಗ ಮಂಡಲದಲ್ಲಿರುವಂತಹ ರೋಧ ವಿಭಾಗಿಸಲ್ಪಡ್ತದ, ಸರಣಿಯಲ್ಲಿ ಜೋಡಿಸಿದಾಗ ಮಂಡಲದ ರೋಧ ಏನಾಗ್ತದ, ಪ್ಲಸ್ ಆಗ್ತಾ ಹೋಗ್ತದ. ಅಂದ್ರೆ ಮಂಡಲದಲ್ಲಿರುವಂತಹ ಎಲ್ಲಾ ರೋಧಗಳ ಮೊತ್ತವೇ ಮಂಡಲದ ರೋಧ. ಹೌದಾ, ಇದು ನೆನ್ಪಿಡ್ರಿ. ಇನ್ನ ಒಂದು 2 ಚಟುವಟಿಕೆಯನ್ನು ಕೊಟ್ಟಿದಾರ. ಚಟುವಟಿಕೆಗಳನ್ನ ಯಾವ್ದನ್ನ ಅಭ್ಯಾಸ ಮಾಡ್ಲಿಕ್ಕಂದ್ರೆ ಹೌದಾ, ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ. ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳಿದಾವ. ಮೊದಲನೇ ಚಟುವಟಿಕೆ ಏನ್ ಮಾಡೋಣ ಅಂದ್ರೆ ಅಭ್ಯಾಸ ಮಾಡೋಣ. ಮೊದಲನೇ ಚಟುವಟಿಕೆ ಏನ್ ಕೊಟ್ಟಿದಾರಪ್ಪ ಅಂದ್ರೆ R1, R2 ಮತ್ತು R3 ಗಳ ಬೆಲೆಯನ್ನು ಕೊಟ್ಟಿದ್ದಾರೆ. ಎಷ್ಟು? 1 ಓಮ್, ಎರಡನೇದು 2 ಓಮ್, ಮೂರನೇದು ಎಷ್ಟಿದೆಪ್ಪ 3 ಓಮ್. ಮೂರನೇದು ಎಷ್ಟಿದೆ? 3 ಓಮ್. ಈ ರೀತಿಯಾಗಿ R1, R2, R3 ಸರಣಿಯಲ್ಲಿ ಜೋಡಿಸಿದಂತಹ ರೋಧಕಗಳ ರೋಧವನ್ನ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿರುವಂತಹ ಬ್ಯಾಟರಿಯ ವಿಭವಾಂತರವನ್ನು ಕೊಟ್ಟಿದ್ದಾರೆ. ಎಷ್ಟು? 6 ವೋಲ್ಟ್. ಇನ್ನೇನ್ ಮಾಡ್ರಿ ಅಂದ್ರೆ ಮಂಡಲದಲ್ಲಿ ವೋಲ್ಟ್ ಮೀಟರ್ನ ಬೇರೆ ಬೇರೆ ಸ್ಥಾನಗಳಲ್ಲಿಟ್ಟು, ಏನು ಇಲ್ಲಿಡ್ರಿ ಹೌದಾ, ಬೇರೆ ಬೇರೆ ಸ್ಥಾನಗಳಲ್ಲಿಟ್ಟು ಹೌದಾ ಅಮ್ಮೀಟರ್ ನಲ್ಲಿರುವಂತಹ ಮೌಲ್ಯವನ್ನು ನಮೂದೀಕರಿಸ್ರಿ ಅಂತ ಹೇಳಿದ್ದಾರೆ. ಅಮ್ಮೀಟರ್ ನಲ್ಲಿರುವಂತಹ ಮೌಲ್ಯವನ್ನು ನಮೂದೀಕರಿಸ್ರಿ. ಯಾಕೆ ನಮೂದೀಕರಿಸ್ರಿ ಅಂತ ಹೇಳಿದಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್, ನಾವು ಮಂಡಲದಲ್ಲಿ ರೋಧಗಳನ್ನ ಸರಣಿಯಲ್ಲಿ ಜೋಡಿಸಿದಾಗ ನಿಮಗೇನು ಅನಿಸ್ತದ? ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹ ಹೆಚ್ಚಾಗಬಹುದು ಅಥವಾ ಕಡಿಮೆ ಆಗಬಹುದು. ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹ ಏನಾಗಬಹುದು? ಹೆಚ್ಚಾಗಬಹುದು ಅಥವಾ ಕಡಿಮೆ ಆಗಬಹುದು ಅಂತ ನಿಮ್ಗೆ ಗೆಸ್ಸಿಂಗ್ ಇರ್ತದ. ಆದ್ರೆ ನೀವು ಯಾವುದೇ ಮಂಡಲದಲ್ಲಿರುವಂತಹ ಯಾವುದೇ ಬಿಂದುಗಳಲ್ಲಿ ಅಮ್ಮೀಟರ್ನ ಜೋಡಿಸಿದಾಗ ವಿದ್ಯುತ್ ಪ್ರವಾಹ ಬದಲಾಗುವುದಿಲ್ಲ. ವಿದ್ಯುತ್ ಪ್ರವಾಹ ಏನಾಗಲ್ಲ, ಬದಲಾಗುವುದಿಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಳ್ರಿ. 1 ಇದು ಚಟುವಟಿಕೆ 1. ಇನ್ನು ಚಟುವಟಿಕೆ 2, ಇದು ಚಟುವಟಿಕೆ 1 ಅರ್ಥ ಆಯ್ತಲ್ಲ. ಏನ್ ಮಾಡಿದಾರ? ಸೇಮ್ ಒಂದು ಸರಣಿಯಲ್ಲಿ ಜೋಡಿಸಿದಂತ ರೋಧಕಗಳ ಮಂಡಲವನ್ನು ಕೊಟ್ಟಿದ್ದಾರೆ, ಅವುಗಳ ವ್ಯಾಲ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ಸ್ಥಾನದಲ್ಲಿ ಅಮ್ಮೀಟರ್ನ ಬೆಲೆ ಈಗ 1 ಓಮ್, 2 ಓಮ್, 3 ಓಮ್ ಇದೇನು ಬದಲಾಗಲ್ಲ. ಅಂದ್ರೆ ಇವುಗಳ ಮೊತ್ತನೇ ಮಂಡಲದ ಒಟ್ಟು ರೋಧ ಆಗಿರ್ತದ ಅಂತ ಹೇಳಿದ್ದೀನಿ ನಾನು. ಹಾಗಾದ್ರೆ ಬೇರೆ ಬೇರೆ ಸ್ಥಾನದಲ್ಲಿ ಎಲ್ಲಿ ಬೇಕಾದಲ್ಲಿ ನೀವು ಇಟ್ಟು ನೋಡ್ರಿ, ಅಮ್ಮೀಟರ್ನ ಮೌಲ್ಯ ಬದಲಾಗುವುದಿಲ್ಲ. ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹ ಏನಾಗಲ್ಲ, ಬದಲಾಗುವುದಿಲ್ಲ. ಅದು ಸಮಾನವಾಗಿರ್ತದೆ. ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹ ಏನಾಗಿರ್ತದ? ಸಮಾನ. ಪ್ರತಿಯೊಂದು ಭಾಗದಲ್ಲೂ ಸಮಾನವಾದ ವಿದ್ಯುತ್ ಪ್ರವಾಹ ಇರ್ತದ. ಅಥವಾ ಪ್ರತಿಯೊಂದು ರೋಧಕದ ಮೂಲಕನೂ ಏನಾಗ್ತದ? ಸಮಾನವಾದ ವಿದ್ಯುತ್ ಪ್ರವಾಹ ಉಂಟಾಗ್ತದ ಅನ್ನೋದನ್ನ ಈ ಚಟುವಟಿಕೆ ಮೂಲಕ ಏನ್ ಮಾಡ್ತೀವಿ ಅಂದ್ರೆ ಅಭ್ಯಾಸ ಮಾಡ್ತೀವಿ. ಇನ್ನು ಚಟುವಟಿಕೆ 2 ಏನ್ ಕೊಟ್ಟಿದಾರಪ್ಪ ಅಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ರೋಧಕಕ್ಕೂ ಏನ್ ಮಾಡಿದಾರೆ ಅಂದ್ರೆ ಒಂದು ವೋಲ್ಟ್ ಮೀಟರ್ ಸಂಯೋಜಿಸಿದ್ದಾರೆ. ಹೌದಾ, ಆ ವೋಲ್ಟ್ ಮೀಟರ್ ಧನಕ್ಕೆ ಧನ, ಋಣಕ್ಕೆ ಋಣ. ಇದನ್ನ V1 ಅಂತ ತಗೊಳ್ತೀವಿ. ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ V2 ಅಂತ ತಗೊಳ್ತೀವಿ. ಪ್ಲಸ್ ಮೈನಸ್ ಇದನ್ನ ಏನ್ ತಗೊಳ್ತೀವಿ ಅಂದ್ರೆ V3 ಅಂತ ತಗೊಳ್ತೀವಿ. ಹೌದಾ, ಇಲ್ಲೂ ಕೂಡ ಪ್ಲಸ್ ಮತ್ತು ಮೈನಸ್ ಈ ರೀತಿಯಾದಂತಹ ಮಂಡಲದ ಜೋಡಣೆ ಇದೆ 3ನೇ ಚಟುವಟಿಕೆಯಲ್ಲಿ. ಎಲ್ಲಿ?
ಮೂರನೇ ಚಟುವಟಿಕೆಯಲ್ಲಿ ಈ ರೀತಿಯಾದಂತಹ ಮಂಡಲದ ಜೋಡಣೆ ಇದೆ. ಇನ್ನ ಈ ರೀತಿ ಇದ್ದಾಗ ಮಂಡಲದಲ್ಲಿರುವಂತಹ ಏನು ವಿಭವಾಂತರ ಏನಿದೆಯಲ್ಲ, ಒಟ್ಟು ವಿಭವಾಂತರ, ಆ ಒಟ್ಟು ವಿಭವಾಂತರ ಈ ಪ್ರತಿಯೊಂದು ರೋಧಕದ ಮೂಲಕ ಉಂಟಾಗುವಂತಹ ವಿಭವಾಂತರಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಮಂಡಲದಲ್ಲಿರುವಂತಹ ಒಟ್ಟು ವಿಭವಾಂತರ ಪ್ರತಿಯೊಂದು ರೋಧಕ V1 V2 V3 ಇವುಗಳ ಮೂರದರ ಮೊತ್ತ ಏನಿರ್ತಲ್ಲ ಆ ಮೊತ್ತಕ್ಕೆ ಸಮನಾಗಿರ್ತದ. ಆ ಮೊತ್ತಕ್ಕೆ ಏನಾಗಿರ್ತದ, ಸಮನಾಗಿರ್ತದ. ಹಾಗಾದ್ರೆ ನಾವೇನ್ ಮಾಡ್ಬೋದು ಅಂದ್ರೆ ಇದನ್ನ ಒಂದು ಸಮೀಕರಣ ರೂಪದಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಆ ರೂಪದಲ್ಲಿ ಸಮೀಕರಣ ರೂಪದಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಏನ್ ಮಾಡೋಣ ಅಂದ್ರೆ ಪ್ರಯತ್ನ ಮಾಡೋಣ. ನೋಡ್ರಿ, ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ. ಏನಪ್ಪಾ ಅಂದ್ರೆ ನಾನೇನ್ ಹೇಳಿದೆ, ವಿಭವಾಂತರ VU, ಮಂಡಲದಲ್ಲಿರುವಂತಹ ವಿಭವಾಂತರ VU, ವಿಭವಾಂತರ VU, ವಿಭವಾಂತರ VU ಯಾವುದು, V1 V2 ಆಮೇಲೆ V3 ವಿಭವಾಂತರಗಳ ಮೊತ್ತಕ್ಕೆ, V3 ವಿಭವಾಂತರಗಳ ಮೊತ್ತಕ್ಕೆ ಏನಾಗಿರ್ತದ, ಸಮನಾಗಿರುತ್ತದೆ. ಮೊತ್ತಕ್ಕೆ ಏನಾಗಿರ್ತದ, ಸಮನಾಗಿರುತ್ತದೆ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಆಧಾರದ ಮೇಲೆ ನಾವು ಏನ್ ಬರಿಬಹುದು ಅಂದ್ರೆ ಮಂಡಲದಲ್ಲಿರುವಂತಹ ವಿಭವಾಂತರ V is equal to V1 plus V2 plus V3. V1 plus V2 ಯಾಕ V1 plus V2 plus V3. ಹೌದಾ? ಇದನ್ನ ನಾನು ಇಕ್ವೇಶನ್ 1 ಅಂತ ತಗೋತೀನಿ. ಇದನ್ನ ನಾನೇನ್ ಮಾಡ್ತೀನಿ, ಇಕ್ವೇಶನ್ 1 ಅಂತ ತಗೋತೀನಿ. ಆಮೇಲೆ ನೋಡ್ರಿ, ನಾವು ಈಗಾಗಲೇ ಓಮ್ನ ನಿಯಮವನ್ನು ಅಭ್ಯಾಸ ಮಾಡಿದೀವಿ. ಓಮ್ನ ನಿಯಮ ಏನ್ ಹೇಳ್ತದಂದ್ರೆ R is equal to V by I. R is equal to V by I. ಆಮೇಲೆ ನಾನು R ಈಗಾಗಲೇ ಹೇಳಿದ್ದೀನಿ, ಏನು, ಮಂಡಲದಲ್ಲಿ ಇರುವಂತಹ ರೋಧಕಗಳು ಅವುಗಳನ್ನ ಏನ್ ಮಾಡ್ಲಾಗಿದೆ, ಸರಣಿಯಲ್ಲಿ ಜೋಡಿಸಲಾಗಿದೆ. ಆ ಸರಣಿಯಲ್ಲಿ ಜೋಡಿಸಿದಂತಹ ರೋಧಕಗಳ ಮೊತ್ತವೇ ಮಂಡಲದ ರೋಧ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಇದು 1 ಓಮ್ ಐತಿ ಅಂತ ತಿಳ್ಕೊಡ್ರಿ, ಇದು 2 ಓಮ್ ಐತಿ ಅಂತ ತಿಳ್ಕೊಡ್ರಿ, ಇದು 3 ಓಮ್ ಐತಿ ಅಂತ ತಿಳ್ಕೊಡ್ರಿ. 1 + 2 3, 3 + 3 6 ಓಮ್ ಆಯ್ತು. ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ಮಂಡಲದಲ್ಲಿರುವಂತಹ ರೋಧ, ಮಂಡಲದಲ್ಲಿರುವಂತಹ ರೋಧ. ಹಾಗಾದ್ರೆ ಮಂಡಲದಲ್ಲಿ ಏನು ಸರಣಿಯಲ್ಲಿ ಜೋಡಿಸಿದಂತಹ ರೋಧಕಗಳ ಮೊತ್ತವೇ ಮಂಡಲದ ರೋಧ ಆಗಿರ್ತದ. ಅದಾದ ನಂತರ ಆ ರೋಧಕ್ಕೆ ತಕ್ಕಂತೆ ವಿದ್ಯುತ್ ಪ್ರವಾಹ ಇರ್ತದ. ಆ ವಿದ್ಯುತ್ ಪ್ರವಾಹಕ್ಕೆ ತಕ್ಕಂತೆ ಏನಿರ್ತದ, ವಿಭವಾಂತರ ಇರ್ತದ. ಹೌದಾ? ಏನಿರ್ತದ, ವಿಭವಾಂತರ ಇರ್ತದ. ಓಮ್ನ ನಿಯಮದಲ್ಲಿ ನಾವು ಏನು ಸ್ಥಿರತಾಪದಲ್ಲಿ ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರ್ತದ ಅಂತ ಅಭ್ಯಾಸ ಮಾಡಿದೀವಿ. ಹಾಗಾದ್ರೆ ಇಲ್ಲಿ ಓಮ್ನ ನಿಯಮವನ್ನ ಅನ್ವಯಿಸಿದಾಗ, ಓಮ್ನ ನಿಯಮವನ್ನ ಎಲ್ಲಿ ಸರಣಿ ಮಂಡಲದಲ್ಲಿ ಏನೋ ಸರಣಿಯಲ್ಲಿ ರೋಧಕಗಳನ್ನ ಏನು ಜೋಡಿಸಿದೀವಲ್ಲ ಇದಕ್ಕೆ ಅನ್ವಯಿಸಿದಾಗ, ಇದಕ್ಕೇನ್ ಮಾಡಿದಾಗ ಅನ್ವಯಿಸಿದಾಗ ನಮ್ಗೇನ್ ಸಿಗ್ತದ, V is equal to IR. ಯಾಕ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿತ್ತು, R is equal to V by I ಇತ್ತು ಓಮ್ನ ನಿಯಮದ ಪ್ರಕಾರ. ಹಾಗಾದ್ರೆ ಇದೇ ಫಾರ್ಮುಲಾ ಏನಾಗ್ತದ, I is equal to V by R ಆಗ್ತದ, ಅಥವಾ V is equal to IR ಆಗ್ತದ. ಹಾಗಾದ್ರೆ ನಾವು ವಿಭವಾಂತರದ ಚಟುವಟಿಕೆಯನ್ನು ಕೈಗೊಳ್ತಾ ಇದ್ದೀವಿ. ಹಾಗಾದ್ರೆ ಇದೇ ಫಾರ್ಮುಲಾದ ಅಲ್ಟರ್ ಫಾರ್ಮ್ ಏನು, V is equal to IR. ಅದನ್ನ ಏನ್ ಮಾಡಿದ್ರೆ ಬರ್ಕೊಂಡಿದ್ದೀನಿ, ಇದನ್ನ ಇಕ್ವೇಶನ್ 2 ಅಂತ ತೆಗೆದುಕೊಳ್ತೀನಿ. ಇದನ್ನ ಏನ್ ಮಾಡ್ತೀನಿ, ಇಕ್ವೇಶನ್ 2 ಅಂತ ತೆಗೆದುಕೊಳ್ತೀನಿ. ಹಾಗಾದ್ರೆ ಏನು V is equal to IR, ಇದನ್ನ ಏನ್ ಮಾಡ್ತೀವಿ, ಪೂರ್ತಿ ಮಂಡಲಕ್ಕೆ ಓಮ್ನ ನಿಯಮವನ್ನ ಅನ್ವಯಿಸಿದಾಗ V is equal to IR ಬಂತು. ಹಾಗಾದ್ರೆ ಪ್ರತ್ಯೇಕವಾಗಿ ಒಂದೊಂದೇ ರೋಧಗಳಿಗೆ ಓಮ್ನ ನಿಯಮವನ್ನ ಅನ್ವಯಿಸಿದಾಗ, ಪ್ರತ್ಯೇಕವಾಗಿ ಒಂದೊಂದೇ ರೋಧಗಳಿಗೆ ಏನ್ ಮಾಡಿದಾಗ ಓಮ್ನ ನಿಯಮ ಅನ್ವಯಿಸಿದಾಗ, ಹೌದಾ? ಓಮ್ನ ನಿಯಮ ಪ್ರತ್ಯೇಕವಾಗಿ ಒಂದೊಂದಕ್ಕೆ ಅನ್ವಯಿಸಿದಾಗ ನೋಡ್ರಿ, ಮೊದಲು V1 ಅನ್ವಯಿಸ್ತೀನಿ. ಮೊದಲು ಯಾವ್ದು ಅನ್ವಯಿಸ್ತೀನಿ, V1 ಅನ್ವಯಿಸಿದಾಗ IR1. ಯಾಕ R ರೋಧ 1.
ಹಂಗೆ V2 ಏನಾಗ್ತದೆ IR2, ಹಂಗೆ V3 IR3, V3 IR3. ಪೂರ್ತಿ ಮಂಡಲಕ್ಕೆ ಓಮ್ನ ನಿಯಮವನ್ನು ಅನ್ವಯಿಸಿದಾಗ V is equal to IR ಆಯ್ತು, ಇಕ್ವೇಶನ್ 2 ಅಂತ ತಗೊಂಡ್ರೆ ಪ್ರತ್ಯೇಕವಾಗಿ ಒಂದೊಂದೇ ರೋಧಗಳಿಗೆ ಓಮ್ನ ನಿಯಮವನ್ನು ಅನ್ವಯಿಸಿದಾಗ V1 is equal to IR1, V2 is equal to IR2, V3 is equal to IR3 ಅಂತ ಬಂತು. ಹಾಗಾದ್ರೆ ಇಕ್ವೇಶನ್ 1ರಿಂದ ಎಷ್ಟು ಸಮೀಕರಣ ಎಷ್ಟರಿಂದ ಸಮೀಕರಣ 1 ಏನಿದೆ V is equal to V1 plus V2 plus V3 ಅಂತಿದೆ. ಹಾಗಾದ್ರೆ V is equal to ಇಲ್ಲೇನಿದೆ IR ಇದೆ. ಸಮೀಕರಣ 1 V ಏನ್ ಹೇಳ್ತದೆ V is equal to IR ಇದೆ. ಹಾಗಾದ್ರೆ IR is equal to ಸಮೀಕರಣ 1ರಿಂದ IR is equal to IR1 plus IR2 plus IR3 ಹಿಂಗ್ ಬರಿಬೋದಾ? ಸಮೀಕರಣ 1ರಿಂದ ಏನ್ ಬರಿಬಹುದು? V is equal to IR ಇದೆ. ಹಾಗಾದ್ರೆ V ಏನ್ ಮಾಡ್ತೇನೆ ನಾನು IR ಅಂತ ಬರ್ಕೊಂಡೆ. ಹಾಗಾದ್ರೆ ಪ್ರತ್ಯೇಕವಾಗಿ ಅನ್ವಯಿಸಿದೀವಿ. V1 V2 V3 ಇದಾವ, ಹೌದಾ? V1 V2 V3. V1 ಅಂದ್ರೆ IR1, V2 ಅಂದ್ರೆ IR2, V3 ಅಂದ್ರೆ IR3, ಹೌದಾ? ಇದೇನಪ್ಪ ಅಂದ್ರೆ ಇಕ್ವೇಶನ್ 3. ಹಾಗಾದ್ರೆ ಇಕ್ವೇಶನ್ 3 ನಮ್ಗೆ ಏನ್ ಹೇಳ್ಕೊಡ್ತದಂದ್ರೆ ಈ ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹ ಮತ್ತು ರೋಧಗಳನ್ನ ಹೆಂಗ ಜೋಡಿಸಿದೀವಿ? ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿದೀವಿ, ಹೌದಾ? ಸರಣಿಗೆ ಇಂಗ್ಲಿಷ್ ನಲ್ಲಿ ಸಿರೀಸ್ ಅಂತ ಕರಿತೀವಿ. ನಾವು ಏನ್ ಕರಿತೀವಿ? ಸಿರೀಸ್. ಹಾಗಾದ್ರೆ ಇದೇ ಫಾರ್ಮುಲಾನ ನಾನೇನ್ ಮಾಡ್ತೀನಿ, ನೋಡ್ರಿ, ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹ ಅಮ್ಮೀಟರ್ ಯಾವುದೇ ಸ್ಥಾನದಲ್ಲಿ ಇಟ್ರು ಬದಲಾಗುವುದಿಲ್ಲ, ಸಮಾನವಾಗಿರ್ತದ, ಕಾಮನ್ ಆಗಿರ್ತದ ಅಂತ ಹೇಳಿದೆ. ಹಾಗಾದ್ರೆ ಐ ಕಾಮನ್ ಇದೆ ಇದ್ರೆಲ್ಲರೂ, ಏನಿದೆ ಕಾಮನ್ ಇದೆ. ಹಾಗಾದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನೇ RS is equal to R1 R2 ಆಮೇಲೆ R3 ಅಂತ ಬರ್ತೀನಿ. ಇದು ಏನಪ್ಪಾ ಅಂದ್ರೆ ನಮಗೆ ಬೇಕಾದಂತಹ ಸ್ಟ್ಯಾಂಡರ್ಡ್ ಸಮೀಕರಣ. ಯಾವುದಕ್ಕೆ ಸಂಬಂಧಪಟ್ಟಂತೆಯಪ್ಪ ಅಂದ್ರೆ ರೋಧಕಗಳ ವ್ಯವಸ್ಥೆಯ ರೋಧಗಳನ್ನ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿದಾಗ ರೋಧವನ್ನು ಕಂಡುಹಿಡಿಯಲಿಕ್ಕೆ ಬಳಸುವಂತ ಸೂತ್ರ ಯಾವ ರೀತಿಯಾಗಿ ಬಂತು? RS is equal to R1 plus R2 plus R3. ಹಾಗಾದ್ರೆ ಮಂಡಲದಲ್ಲಿ ರೋಧಗಳನ್ನ ಸರಣಿಯಲ್ಲಿ ಜೋಡಿಸಿದಾಗ ರೋಧ ಎಷ್ಟಾಗ್ತದ ಅದಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಹೆಂಗೆ ಬತ್ತಂತ ಗೊತ್ತಾಯ್ತಲ್ಲ ಸಮೀಕರಣ. ಕೆಲವು ಸ್ಲೈಡ್ ಮಾಡ್ರಿ ಅಂತ ಹೇಳ್ತಾರಂದ್ರೆ ಮಂಡಲದ ಚಿತ್ರ ಬಿಡಿಸಿ ಏನಪ್ಪಾ ಅಂದ್ರೆ RS is equal to R1 plus R2 R3 ಪ್ರೂವ್ ಮಾಡ್ರಿ, ಹೌದಾ ಅಂತ ಕೇಳ್ತಾರ. ಅದಕ್ಕೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಬಹಳ ಸಿಂಪಲ್ ಇದೆ, ಅದರಲ್ಲಿ ನಾವಂತ ಕೆಲಸ ಇಲ್ಲ, ಹೌದಾ? ನೆನ್ಪಿಟ್ಟೆ. ಆಮೇಲೆ ಪ್ರಾಕ್ಟೀಸ್ ಮಾಡುವಂತ ಕೆಲಸ. ಒಂದ್ಸಲ ಎಕ್ಸಾಮ್ ಅಲ್ಲಿ ಇದನ್ನ ಕೇಳಿದ, RS is equal to R1 plus R2 plus R3 ಪ್ರೂವ್ ಮಾಡ್ರಿ ಅಂತ ಕೇಳಿದ. ನೆನ್ಪಿಟ್ಟೆ. ಇನ್ನ ಲೆಕ್ಕಗಳನ್ನು ನೋಡೋಣ. ಒಂದಪ್ಪ ಅಂದ್ರೆ ಇದು ಓಮ್ನ ನಿಯಮಕ್ಕೂ ಸಂಬಂಧಪಟ್ಟಿದ್ದು, ಮಂಡಲದಲ್ಲಿ ರೋಧಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಅದಕ್ಕೂ ಸಂಬಂಧಪಟ್ಟಿದ್ದು. ಸ್ವಲ್ಪ ನೋಡ್ರಿ, 20 ಓಂ ರೋಧ ಹೊಂದಿರುವಂತಹ ಒಂದು ವಿದ್ಯುತ್ ದೀಪವನ್ನ ಮತ್ತು 4 ಓಂ ರೋಧವನ್ನ ಹೊಂದಿರುವಂತಹ ಒಂದು ವಾಹಕವನ್ನ, ವಾಹಕ ಅಂದ್ರೆ ತಾಮ್ರದ ತಂತಿ, ಅದರಲ್ಲೂ ರೋಧ ಇರ್ತದ. ವಾಹಕವನ್ನ 6 ವೋಲ್ಟ್ ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಕೆಲವು ಸಲ ಎಕ್ಸಾಮ್ ಅಲ್ಲಿ ಇದ್ರ ಡಯಾಗ್ರಾಮ್ ಅನ್ನು ಬಿಡಿಸಿರಿ ಅಂತ ಹೇಳ್ತಾರೆ. ಅಂದ್ರೇನು? ಮಂಡಲದ ಚಿತ್ರ ಬಿಡಿಸಿ ಅಂದ್ರೆ ಎಷ್ಟು ಬ್ಯಾಟ್ರಿ ಎಷ್ಟಿದೆ? 6 ವೋಲ್ಟ್ ಇದೆ. ಆಮೇಲೆ ಏನು ವಿದ್ಯುತ್ ದೀಪ ಮತ್ತು ವಾಹಕದ ತಂತಿಗಳನ್ನು ಕೊಟ್ಟಿದ್ದಾರೆ. ವಾಹಕ ತಂತಿಯ ರೋಧ ಎಷ್ಟಿದೆ? 4 ಓಮ್ ಇದೆ. ಬಲ್ಬ್ನದು ರೋಧ ಎಷ್ಟಿದೆ? 20 ಓಮ್ ಇದೆ. ಅಮ್ಮೀಟರ್, ಹೌದಾ? ಆಮೇಲೆ ಇವೆರಡರ ಮಧ್ಯೆ ವೋಲ್ಟ್ ಮೀಟರ್. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಜೋಡಿಸ್ಕೊತೀವಿ. ಇದು ಮಂಡಲದ ಚಿತ್ರ. ಕೆಲವು ಸಲ ಕೇವಲ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಮಂಡಲದ ಚಿತ್ರವನ್ನ ಬಿಡಿಸ್ಲಿಕ್ಕೆ ಹೇಳ್ತಾರೆ. ನಾವು ಇಲ್ಲಿ ಲೆಕ್ಕ ಬಿಡಿಸ್ಬೇಕಾಗಿದೆ. ನಿಮ್ಗೆ ಮಂಡಲ ಗೊತ್ತಾಯ್ತು ಅಂತ ತಿಳ್ಕೊತೀವಿ. ನೆಕ್ಸ್ಟ್, ಮಂಡಲದ ಒಟ್ಟು ರೋಧವನ್ನ ಕಂಡುಹಿಡಿಯಿರಿ. ಮಂಡಲದ ಏನ್ ಮಾಡ್ರಿ? ಒಟ್ಟು ರೋಧವನ್ನ ಕಂಡುಹಿಡಿಯಿರಿ. ಹಾಗಾದ್ರೆ ಮಂಡಲದ ಒಟ್ಟು ರೋಧವನ್ನ ಕಂಡುಹಿಡಿಯೋಕ್ಕಿಂತ ಮುಂಚೆ ಏನು, ವಿದ್ಯುತ್ ದೀಪವನ್ನ ನಾನೇನ್ ಮಾಡ್ತೀನಿ ಅಂದ್ರೆ R1 ಅಂತ ತಗೋತೀನಿ. ಕೊಟ್ಟಂತ ಡಾಟಾ R1 ಎಷ್ಟಿದೆ? 20 ಓಮ್. ಆಮೇಲೆ ವಾಹಕದ ತಂತಿಯನ್ನು ನಾನು R2 ಅಂತ ತಗೋತೀನಿ. R2 ಎಷ್ಟಿದೆ? 4 ಓಮ್ ಇದೆ. ಹಾಗಾದ್ರೆ ಏನು, ಮಂಡಲದ ಒಟ್ಟು ರೋಧ RS ಅನ್ನ ಕಂಡುಹಿಡಿ ಅಂತ ಹೇಳಿದ. RS is equal to ಕ್ವಶನ್ ಮಾರ್ಕ್. ಹಾಗಾದ್ರೆ RS is equal to R1 plus R2. ಹಾಗಾದ್ರೆ RS is equal to 20 ಓಮ್ ಪ್ಲಸ್
24 ಓಮ್. ಆರ್ ಎಸ್ ಇಸ್ ಈಕ್ವಲ್ ಟು 24 ಓಮ್. 24 ಓಮ್. ಹಾಗಾದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ ಏದ್ ಆನ್ಸರ್ನ ಕಂಡುಹಿಡಿದ್ವಿ. ಎ ಆನ್ಸರ್ ಏನ್ ಮಾಡಿದ್ವಿ ಕಂಡುಹಿಡಿದ್ವಿ. ನೆಕ್ಸ್ಟ್, ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ. ಮಂಡಲದಲ್ಲಿ ಪ್ರವಹಿಸುತ್ತಿರುವಂತ ವಿದ್ಯುತ್ ಪ್ರವಾಹ. ಮಂಡಲದಲ್ಲಿ ಪ್ರವಹಿಸುತ್ತಿರುವಂತಹ ವಿದ್ಯುತ್ ಪ್ರವಾಹ ಎಲ್ಲಾ ರೋಧಕಗಳಲ್ಲಿ ಮಂಡಲದಲ್ಲಿ ಎಲ್ಲಿ ಬೇಕಾದಲ್ಲಿ ಅಮ್ಮೀಟರ್ ಇಟ್ಟಾಗ ಏನಿರ್ತದ ಸಮನಾಗಿರ್ತದ ಅಂತ ಹೇಳಿದೀನಿ. ಹಾಗಾದ್ರೆ ನಾವು ಎ ಅನ್ನ ಕಂಡುಹಿಡಿದ್ವಿ. ಇನ್ನೇನ್ ಮಾಡ್ಬೇಕಂದ್ರೆ ಬಿ ಅನ್ನ ಕಂಡುಹಿಡಿಬೇಕು. ಬಿ ಅನ್ನ ಕಂಡುಹಿಡಿಬೇಕಾದ್ರೆ ಮಂಡಲದಲ್ಲಿ ಪ್ರವಹಿಸುತ್ತಿರುವಂತಹ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿ ಅಂತ ಹೇಳಿದಾರೆ. ಹಾಗಾದ್ರೆ ಐ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಐ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಆಮೇಲೆ ನಮಗೆ ಮಂಡಲದಲ್ಲಿ ಏನ್ ಮಾಡಿದಾರೆ ಅಂದ್ರೆ ವಿಭವವನ್ನ ಕೊಟ್ಟಿದ್ದಾರೆ. ಅವರು ವಿಭವವನ್ನು ಏನ್ ಮಾಡಿದಾರೆ ಕೊಟ್ಟಿದ್ದಾರೆ. ವಿ ಇಸ್ ಈಕ್ವಲ್ ಟು 6 ವೋಲ್ಟ್. ಆಮೇಲೆ ನಮ್ಗೆ ಈಗಾಗಲೇ ಏನ್ ಸಿಕ್ಕಿದೆ, ಮಂಡಲದಲ್ಲಿರುವಂತ ಒಟ್ಟು ರೋಧ ಸಿಕ್ಕಿದೆ. ಅವುಗಳನ್ನ ಸರಣಿಯಲ್ಲಿ ಜೋಡಿಸಿದ್ದೀವಿ. ಬಲ್ಬು ಮತ್ತು ವಾಹಕವನ್ನ ಸರಣಿಯಲ್ಲಿ ಜೋಡಿಸಿದ್ದೀವಿ. ಆರ್ ಎಸ್ ಸಿಕ್ಕಿದೆ. ಅಂದ್ರೆ ಆರ್ ಎಸ್ ಎಷ್ಟಿದೆ 24 ಓಮ್. 24 ಓಮ್. ನಮ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನ್ ಬರ್ತದ, ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಬರ್ತದ. ಆದ್ರೆ ಇಲ್ಲಿ ಏನ್ ಕಂಡಿಡಿ ಅಂತ ಹೇಳಿದಾರೆ, ಐ ಕಂಡಿಡಿ ಅಂತ ಹೇಳಿದಾರೆ. ಹಾಗಾದ್ರೆ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಬರೋದಿಲ್ಲ. ಯಾಕೆ, ಮಂಡಲದಲ್ಲಿ ಎರಡು ರೋಧಗಳನ್ನ ಸರಣಿಯಲ್ಲಿ ಜೋಡಿಸಲಾಗಿದೆ. ಅದಕ್ಕೆ ಆರ್ ಎಸ್ ಬರ್ತದೆ. ಅದಕ್ಕೆ ಏನ್ ಬರ್ತದೆ, ಆರ್ ಎಸ್ ಬರ್ತದೆ. ಅದಕ್ಕೆ ಈ ಸೂತ್ರವನ್ನು ಇಟ್ಕೊಂಡು ಯಾವುದು ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಎಸ್ ಅನ್ನ ಇಲ್ಲಿ ಯೂಸ್ ಮಾಡ್ತೀವಿ. ಹಾಗಾದ್ರೆ ಐ ಇಸ್ ಈಕ್ವಲ್ ಟು ವಿ ಎಷ್ಟಿದೆ 6 ವೋಲ್ಟ್ ಇದೆ. ಆರ್ ಎಸ್ ಎಷ್ಟಿದೆ 24 ಓಮ್ ಇದೆ. ಹೌದಾ. ಹಾಗಾದ್ರೆ ಆರ್ ಒಂದಲೇ, ಹೌದಾ, ಆಮೇಲೆ ಆರ್ ನಾಲ್ಕಲೇ. ಆನ್ಸರ್ ಎಷ್ಟು ಬಂತು 1/4. 1/4 ಅಂದ್ರೆ ಎಷ್ಟು 0.25 ಆಂಪಿಯರ್. ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹ ಎಷ್ಟಪ್ಪ ಅಂದ್ರೆ, ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹ ಎಷ್ಟಪ್ಪ ಅಂದ್ರೆ 0.25 ಆಂಪಿಯರ್. ಬಿನು ಕಂಡಿದೆ. ಇನ್ನ ಪ್ರತ್ಯೇಕವಾಗಿ ಏನ್ ಮಾಡ್ಬೇಕಂದ್ರೆ ವಿದ್ಯುತ್ ದೀಪ ಮತ್ತು ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನು ಕಂಡುಹಿಡಿಬೇಕು. ಪ್ರತ್ಯೇಕವಾಗಿ ವಿದ್ಯುತ್ ದೀಪ ಮತ್ತು ವಾಹಕಗಳ ನಡುವಿನ ವಿಭವಾಂತರವನ್ನು ಏನ್ ಮಾಡ್ಬೇಕು, ಕಂಡುಹಿಡಿಬೇಕು. ಹಾಗಾದ್ರೆ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅನ್ನೋ ಸೂತ್ರನ ನಾವು ಇಲ್ಲಿ ಏನ್ ಮಾಡ್ಬೇಕಾಗಿದೆ, ವಿಭವಾಂತರವನ್ನು ಕಂಡುಹಿಡಿಬೇಕಾಗಿದೆ. ಅಂದ್ರೆ ಸೂತ್ರ ಏನಾಗ್ತದ, ವಿ ಇಸ್ ಈಕ್ವಲ್ ಟು ಸಿ ಅನ್ನ ಕಂಡುಹಿಡಿಬೇಕಾದ್ರೆ ಸೂತ್ರ ಏನಾಗ್ತದೆ, ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಆಗ್ತದೆ. ಸೂತ್ರ ಏನಾಗ್ತದೆ, ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಆಗ್ತದೆ. ಹಾಗಾದ್ರೆ ಇಲ್ಲಿ ನಮ್ಗೆ ಐ ಗುರ್ತದ. ಐ ಎಷ್ಟಿದೆ ನೋಡ್ರಿ, ಎಷ್ಟಿದೆ 0.25 ಆಂಪಿಯರ್. 0.25 ಆಂಪಿಯರ್. ಆಮೇಲೆ ಆರು ಗುರ್ತಿದೆ. ಆರ್ ಎಷ್ಟಿದೆ ಪ್ರತ್ಯೇಕವಾಗಿ ಕಂಡುಹಿಡಿಬೇಕಾಗಿದೆ. ಮೊದಲನೇದು ಯಾವ್ದು ಕೊಟ್ಟಿದ್ದಾರೆ, ವಿದ್ಯುತ್ ದೀಪ. ವಿದ್ಯುತ್ ದೀಪ, ಹೌದಾ. ನಾವು ಅದನ್ನ ಏನ್ ಮಾಡೋಣ ಅಂದ್ರೆ V1 ಅಂತ ಇದು ಸಾರಿ ಏನೋ R1 ಅಂತ ತಗೊಳ್ಳೋಣ. ವಿದ್ಯುತ್ ದೀಪವನ್ನು ಇಲ್ಲಿ ಏನ್ ತಗೊಂಡಿದ್ದೆ ನಾನು, R1 ಅಂತ ತಗೊಂಡಿದ್ದೆ. ಹಾಗಾದ್ರೆ R1 ಎಷ್ಟಿದೆ ಅಂದ್ರೆ 20 ಓಮ್. 20 ಓಮ್. ಹಾಗಾದ್ರೆ ಪ್ರತ್ಯೇಕವಾಗಿ ಕಂಡುಹಿಡಿಬೇಕಾದಾಗ ಇದು R1 ಆದ್ರೆ ಇದು V1 ಆಗ್ತದೆ. V1 is equal to ಕ್ವಶನ್ ಮಾರ್ಕ್. ಹಾಗಾದ್ರೆ V1 is equal to IR1. V1 is equal to IR1. ಹಾಗಾದ್ರೆ V1 is equal to I ಎಷ್ಟಿದೆ 0.25 ಆಂಪಿಯರ್ ಇಂಟು ಎಷ್ಟಿದೆ 20 ಓಮ್. 20 ಓಮ್. ಎಷ್ಟು ಓಮ್ ಇದೆ 20 ಓಮ್. ಹಾಗಾದ್ರೆ 0.25 ಇಂಟು 20 ಎಷ್ಟಾಗ್ತದ, V1 is equal to 0.25 ಇಂಟು 20 ಎಷ್ಟಾಗ್ತದೆ ಅಂದ್ರೆ 5 ವೋಲ್ಟ್ ಆಗ್ತದೆ. ಎಷ್ಟು 5 ವೋಲ್ಟ್. ಏನು 20ಯ 1/4 ಮಾಡಬೇಕು. 20ಯ 1/4. 20 ಇಂಟು 1/4 ಒಂದಲೇ 5ಲೇ. ಹಂಗಾದ್ರೆ 5 ವೋಲ್ಟ್. 5 ವೋಲ್ಟ್. ಇನ್ನ ಏನ್ ಕಂಡುಹಿಡಿಬೇಕು, C1 ಅಲ್ಲಿ ಒಂದನ್ನ ಕಂಡುಹಿಡಿದ್ವಿ. ಯಾವುದು, ವಿದ್ಯುತ್ ದೀಪದ್ದು. ಇನ್ನು ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನು ಕಂಡುಹಿಡಿಬೇಕಲ್ಲ. ವಾಹಕದ ತುದಿಗಳ ವಿಭವಾಂತರ ಏನಾಗಿರ್ತದಂದ್ರ ಇಲ್ಲೂ ಐ ಏನಾಗಿರ್ತದ ಅಂದ್ರೆ 0.25 ಆಂಪಿಯರ್ ಆಗಿರ್ತದ. ಆದ್ರೆ R2 ಎಷ್ಟಿದೆ 4 ಓಮ್ ಇದೆ. ಹಂಗಾದ್ರೆ ಏನ್ ಕಂಡುಹಿಡಿಬೇಕು, V2 is equal to ಕ್ವಶನ್ ಮಾರ್ಕ್. V2 is equal to ಕ್ವಶನ್ ಮಾರ್ಕ್. ಹಾಗಾದ್ರೆ ಸೇಮ್ ಸೂತ್ರ ಮತ್ತೆ ಏನು, V2 is equal to IR2. V1 is equal to IR1 ತಗೊಂಡಿದ್ವಿ. ಇಲ್ಲಿ V2 is equal to IR2. ಹಾಗಾದ್ರೆ V2 is equal to I ಎಷ್ಟಿದೆ 0.25 ಆಂಪಿಯರ್. R2 ಎಷ್ಟಿದೆ 4 ಓಮ್. ಹಾಗಾದ್ರೆ V2 is equal to 1 ವೋಲ್ಟ್. V2 is equal to ಎಷ್ಟು 1 ವೋಲ್ಟ್. ಹಾಗಾದ್ರೆ ಆಪ್ಷನ್ ಸಿ ಏನಿತ್ತು, ವಿದ್ಯುತ್ ದೀಪ ಮತ್ತು ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನ ಕಂಡುಹಿಡಿಯಿರಿ. ಹೌದಾ. ವಿದ್ಯುತ್ ದೀಪ ವಿಭವಾಂತರ ಎಷ್ಟು 5 ವೋಲ್ಟ್.
ಆಮೇಲೆ ವಾಹಕ ತಂತಿಯ ನಡುವಿನ ವಿಭವಾಂತರ ಎಷ್ಟು 1 ವೋಲ್ಟ್. ಆಮೇಲೆ ಅವ್ರು ಮಂಡಲದಲ್ಲಿ ಎಷ್ಟು ಕೊಟ್ಟಿದ್ರು, ವಿ ಕೊಟ್ಟಿದ್ರು ಅವ್ರು ಎಷ್ಟು 6 ವೋಲ್ಟ್. ಹೆಚ್ಚು ಕಡಿಮೆ ಕೆಲವು ಸಲ ಏನ್ ಮಾಡ್ಬೋದು, ಮಂಡಲದಲ್ಲಿರುವಂತ ಒಟ್ಟು ವಿಭವಾಂತರ ಎಷ್ಟು ಕಂಡು ಹೇಳಿ ಅಂತ ಕೇಳ್ಬೋದು. ಅವಾಗ ಏನಾಗ್ತದೆ, ವಿ ಇಸ್ ಈಕ್ವಲ್ ಟು V1 ಪ್ಲಸ್ V2. V1 ಎಷ್ಟಿದೆ 5 ವೋಲ್ಟ್, V2 ಎಷ್ಟಿದೆ 1 ವೋಲ್ಟ್, ಟೋಟಲ್ ಎಷ್ಟಾಯ್ತು 6 ವೋಲ್ಟ್. ಇದನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ವಿ ಇಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3 ಅಂತ ಹೇಳಿದ್ನಲ್ಲ, ಎಲ್ಲಿ ಪ್ರೂವ್ ಮಾಡ್ಬೇಕಾದ್ರೆ. ಹಾಗಾದ್ರೆ ವಿ ಇಸ್ ಈಕ್ವಲ್ ಟು V1 ಪ್ಲಸ್ V2 ಎಷ್ಟಾಯ್ತು 5 ವೋಲ್ಟ್ ಪ್ಲಸ್ 1 ವೋಲ್ಟ್ 6 ವೋಲ್ಟ್. ಏನಾಯ್ತು 6 ವೋಲ್ಟ್. ಇನ್ನ ನಾವು ಈ ಲೆಕ್ಕವನ್ನ ತಾಳೆ ಕೂಡ ನೋಡಬಹುದು. ಈ ಲೆಕ್ಕವನ್ನ ಏನ್ ಮಾಡ್ಬೋದು, ತಾಳೆ ಕೂಡ ಏನ್ ಮಾಡ್ಬೋದು ನೋಡ್ಬೋದು. ಯಾವ ರೀತಿಯಾಗಿಪ್ಪ ಅಂದ್ರೆ, ಹೌದಾ, ನಮ್ಮ ಓಮ್ನ ನಿಯಮದ ಸೂತ್ರ, ಸ್ಟ್ಯಾಂಡರ್ಡ್ ಸೂತ್ರ ಏನಿದೆ, ಓಮ್ನ ನಿಯಮದ ಸ್ಟ್ಯಾಂಡರ್ಡ್ ಸೂತ್ರ ಏನಿದೆ ಅದನ್ನ ಬಳಸ್ಕೊಂಡು ಹೆಂಗಪ್ಪ ಅಂದ್ರೆ R ಇಸ್ ಈಕ್ವಲ್ ಟು ವಿ ಬೈ ಐ ಅನ್ನೋ ಸೂತ್ರವನ್ನ ಬಳಸಿ ನಾವೇನ್ ಮಾಡ್ಬೋದು ಅಂದ್ರೆ, ಕೊಟ್ಟಂತಹ ಲೆಕ್ಕ ನಾವು ಬಿಡಿಸಿದ್ ಕರೆಕ್ಟ್ ಇದೆಯೋ ಇಲ್ವೋ ಅನ್ನೋದನ್ನ ತಾಳೇನು ನೋಡ್ಬೋದು. ತಾಳೇನು ಏನ್ ಮಾಡ್ಬೋದು ನೋಡ್ಬೋದು. ಹಾಗಾದ್ರೆ ವಿ ಎಷ್ಟು ಕೊಟ್ಟಿದ್ದಾನೆ ಅವನು 6 ವೋಲ್ಟ್ ಅವನೇ ಕೊಟ್ಟಿದ್ದಾನೆ. ಐ ಎಷ್ಟು ಬಂದಿದೆ ನಮ್ಮ ಆನ್ಸರ್ 0.25 ಆಂಪಿಯರ್ ಬಂದಿದೆ. ಹಾಗಾದ್ರೆ ಏನು ಇದು 0.25 ಇದೆ. ಈ 2 ಪಾಯಿಂಟ್ಗಳನ್ನ ಮೇಲೆ ಹೋಗಿಸಿದಾಗ ಆರ್ ಏನಾಗ್ತದೆ 00 600 ವೋಲ್ಟ್ ಡಿವೈಡೆಡ್ ಬೈ 25 ಬರ್ತದೆ. ಹಾಗಾದ್ರೆ 25 ಒಂದಲೇ 24 25 ಒಂದಲೇ 25 ಎಷ್ಟು 24 25 ಹತ್ತಲೇ 250 25 ಹತ್ತಲೇ 250 ಎಷ್ಟಾಯ್ತು 500 ಆಯ್ತು. ಉಳಿತೆಷ್ಟು 100. ಹಾಗಾದ್ರೆ 25 4 100 ಒಟ್ಟು 24. ಹಾಗಾದ್ರೆ ಆರ್ ಇಸ್ ಈಕ್ವಲ್ ಟು 24 ಹೌದಾ. ಹಾಗಾದ್ರೆ ನೋಡ್ರಿ ಮಂಡಲದಲ್ಲಿರುವಂತಹ ರೋಧ ಎಷ್ಟು ಬಂದಿದೆ, ಆರ್ ಎಸ್ ಇಸ್ ಈಕ್ವಲ್ ಟು 24 ಬಂದಿದೆ. ತಾಳೆ ನೋಡಿದಾಗ ನಾವು ರೋಧ ಎಷ್ಟು ಬಂದಿದೆ 24. ಹಾಗಾದ್ರೆ ನಾವು ಬಿಡಿಸಿದಂತ ಲೆಕ್ಕ ಸರಿಯಾಗಿದೆ ಅಂತ ಅರ್ಥ. ನಾವು ಬಿಡಿಸಿದಂತ ಲೆಕ್ಕ ಸರಿ. ಇದು ತಾಳೆ ನೋಡ್ಲಿಕ್ಕೆ ಮಾತ್ರ, ಇದೇನು ತಾಳೆ ನೋಡ್ಲಿಕ್ಕೆ ಮಾತ್ರ, ಹೌದಾ. ಇನ್ನ ನೆಕ್ಸ್ಟ್ ಹೇಳಿದಾರೆ ಅವರು, ಹೌದಾ, ಏನೋ ಕೆಲವು ವ್ಯಾಲ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಆ ವ್ಯಾಲ್ಯೂಸ್ ತಕ್ಕಂತೆ ಚಿತ್ರನ ಬಿಡಿಸ್ಲಿಕ್ಕೆ ಕೇಳಬಹುದು 2 ಮಾರ್ಕ್ಸ್ ಅಂತ ಹೇಳಿದೆ. ನೋಡ್ರಿ 2 ವೋಲ್ಟ್ನ 3 ಶುಷ್ಕ ಕೋಶಗಳನ್ನು, ಎಷ್ಟು 2 ವೋಲ್ಟ್ನ 3 ಶುಷ್ಕ ಕೋಶಗಳನ್ನು ಏನ್ ಮಾಡಿದಾರೆ ಅಂದ್ರೆ ಸರಣಿಯಲ್ಲಿ ಜೋಡಿಸಿದ್ರೆ ಅಂದ್ರೆ ಟೋಟಲ್ 6 ವೋಲ್ಟ್ ಆಯ್ತು, ಹೌದಾ. 2 ವೋಲ್ಟ್ನ 3 ಶುಷ್ಕ ಕೋಶಗಳು, ಒಂದು ರೋಧಕ ಯಾವುದು 5 ಓಮ್, ಮತ್ತೊಂದು ರೋಧಕ ಎಷ್ಟಿದೆ 8 ಓಮ್, ಮತ್ತೊಂದು ರೋಧಕ ಎಷ್ಟಿದೆ 12 ಓಮ್, ಮತ್ತು ಪ್ಲಗ್ ಕೀ ಇಲ್ಲಿದೆ, ಪ್ಲಗ್ ಕೀ. ಇವುಗಳನ್ನು ಸರಣಿ ಕ್ರಮದಲ್ಲಿ ಸಂಯೋಜಿಸಿ ಒಂದು ಮಂಡಲದ ರೇಖಾಚಿತ್ರವನ್ನ ಬಿಡಿಸಿರಿ. ಇದು ಕ್ವಶನ್ ಎ ಇದೆ, ಇದಕ್ಕೆ 2 ಮಾರ್ಕ್ಸ್. ಎಷ್ಟು ಎ. ಆಮೇಲೆ ಇಲ್ಲಿ 3 ರೋಧಗಳನ್ನ ಏನ್ ಕೊಟ್ಟಿದಾರಲ್ಲ, ಆ 3 ರೋಧಗಳ 2 ಬಿಂದುಗಳನ್ನ ಎಕ್ಸ್ ಮತ್ತು ವಾಯ್ ಅಂತ ತಗೊಳ್ತೀವಿ. ಆ 2 ಬಿಂದುಗಳನ್ನ ಏನ್ ತಗೋತೀವಿ, ಎಕ್ಸ್ ಮತ್ತು ವಾಯ್ ಅಂತ ತಗೊಳ್ತೀವಿ, ಹೌದಾ. ಹಾಗಾದ್ರೆ ವೋಲ್ಟ್ ಮೀಟರ್ ಏನ್ ಮಾಡ್ಬೇಕು, ಸಮಾಂತರವಾಗಿ ಈ 2 ಬಿಂದುಗಳ ನಡುವೆ ಜೋಡಿಸ್ಬೇಕು. ಇನ್ನ ಮತ್ತೆ ಸೇಮ್ ಕ್ವಶನ್ ಇಟ್ಟು ಮತ್ತೆ ಅದೇ ಡಯಾಗ್ರಾಮ್ ಅನ್ನ ಡ್ರಾ ಮಾಡಿ ಏನ್ ಚೇಂಜಸ್ ಮಾಡಕ್ ಹೇಳಿದಾರೆ ನೋಡ್ರಿ. ರೋಧಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಅಮ್ಮೀಟರ್ ಅಂತ ನಾವು ಮಂಡಲದಲ್ಲಿ ಜೋಡಿಸಿದೀವಿ. 12 ವೋಲ್ಟ್ನ ರೋಧಕದ ತುದಿಗಳ ನಡುವಿನ ವಿಭವಾಂತರವನ್ನು, ಏನು 12 ಓಮ್ ಇದೆಯಲ್ಲ ಯಾವುದು ರೋಧಕ, ಇದರ ತುದಿಗಳ ನಡುವಿನ ವಿಭವಾಂತರವನ್ನು ಅಳೆಯಲು ವೋಲ್ಟ್ ಮೀಟರ್ ಅನ್ನ ಜೋಡಿಸ್ರಿ. ಅಂದ್ರೆ ವೋಲ್ಟ್ ಮೀಟರ್ ಕೇವಲ 12 ಓಮ್ ರೋಧಕ ಐತಲ್ಲ ಅದರ ನಡುವೆ ಜೋಡಿಸ್ರಿ. ಇನ್ನ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ನ ಸೂಚ್ಯಾಂಕ ಎಷ್ಟಿರ್ಬೋದು ಅಂತ ಕೇಳ್ತಾರೆ. ಮತ್ತೆ ಸೇಮ್ ಏನ್ ಮಾಡ್ಬೇಕಂದ್ರೆ ಲಾಸ್ಟ್ ಲೆಕ್ಕ ಏನ್ ಬಿಡಿಸಿದ್ದಿಲ್ಲ, ಹಂಗ ಲೆಕ್ಕವನ್ನ ಬಿಡಿಸ್ಬೇಕು. ಹಂಗಾದ್ರೆ ಮಂಡಲದಲ್ಲಿ ಕೊಟ್ಟಂತಹ ರೋಧಗಳು, ಹೌದಾ, ಏನು ಮೊದಲು ಮಂಡಲದಲ್ಲಿರುವಂತಹ ಒಟ್ಟು ರೋಧವನ್ನ ಕಂಡುಹಿಡ್ಕೋಬೇಕು. ಹಂಗಾದ್ರೆ R1 ಎಷ್ಟಿದೆ 5 ಓಮ್, R2 ಎಷ್ಟಿದೆ 8 ಓಮ್, R3 ಎಷ್ಟಿದೆ 12 ಓಮ್. ಹಾಗಾದ್ರೆ RS is equal to R1 plus R2 plus R3, ಹೌದಾ. ಹಾಗಾದ್ರೆ RS is equal to ಎಷ್ಟಾಯ್ತಪ್ಪ ಅಂದ್ರೆ 5 ಓಮ್ ಪ್ಲಸ್ 8 ಓಮ್ ಪ್ಲಸ್ 12 ಓಮ್. ಹಾಗಾದ್ರೆ RS is equal to 5 8 13 13 12 25 ಓಮ್. ಮಂಡಲದಲ್ಲಿರುವಂತಹ ಒಟ್ಟು ರೋಧ ಎಷ್ಟಪ್ಪ ಅಂದ್ರೆ 25 ಓಮ್. ಇನ್ನ ಏನು 12 ಓಮ್ ಏನ್ ರೋಧವನ್ನು ಹೊಂದೈತಲ್ಲ ಅದರ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಹಾಗಾದ್ರೆ ಇದನ್ನ ನಾವು V1 V2 V3 ಅಂತ ತಗೊಂಡಾಗ 12 ಓಮ್ ಅನ್ನ V3 ಅಂತ ತಗೊಂಡಾಗ V3 is equal to IR3 ಅಂತ ಬರ್ತದೆ. V3 is equal to IR3. ಹಾಗಾದ್ರೆ ಏನು V3 is equal to IR3,
V3 is equal to IR3 ಅಂತ ಬರ್ತದ. ಹಾಗಾದ್ರೆ ಮಂಡಲದಲ್ಲಿ ಉಂಟಾಗುವಂತಹ ವಿದ್ಯುತ್ ಪ್ರವಾಹವನ್ನು ಕೂಡ ಏನ್ ಮಾಡ್ಬೇಕಾಗ್ತದ, ನಾವು ಕಂಡುಹಿಡಿಬೇಕಾಗ್ತದೆ. ಮಂಡಲದಲ್ಲಿ ಉಂಟಾಗುವಂತಹ ವಿದ್ಯುತ್ ಪ್ರವಾಹ. ಹಾಗಾದ್ರೆ ಮಂಡಲದಲ್ಲಿ ಉಂಟಾಗುವಂತಹ ವಿದ್ಯುತ್ ಪ್ರವಾಹ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ I is equal to V by ಏನ್ ಮಾಡಿದ್ವಿ, RS. ಯಾಕೆ ಮಂಡಲದಲ್ಲಿ ಯಾವ ಭಾಗದಲ್ಲೂ ವಿದ್ಯುತ್ ಪ್ರವಾಹ ಏನಾಗಿರ್ತದ, ಸೇಮ್ ಆಗಿರ್ತದ. ಇಲ್ಲೂ ಕೂಡ ಎಲ್ಲೂ ಕೂಡ ಎಲ್ಲಿ ಬೇಕಾದಲ್ಲಿ ಇಟ್ಟಾಗ. ಹಾಗಾದ್ರೆ I is equal to V by RS. V ಎಷ್ಟಿದೆ, 6 ವೋಲ್ಟ್, ಸೇಮ್, ಡಿವೈಡೆಡ್ ಬೈ 25. ಹೌದಾ? ಹಾಗಾದ್ರೆ ಏನು ಅಲ್ಲಿ ಹೆಂಗೆ ಕಡ್ತವನ್ನ ಹೊಡೆದಿದ್ವಿ, ಹಂಗೆ 6 4 24, 6 1 6 4 24. ಹೌದಾ? ಎಷ್ಟು ಉಳಿತು, ಪಾಯಿಂಟ್ ಉಳಿದಿದೆ. ಹಾಗಾದ್ರೆ ಆ ಪಾಯಿಂಟ್ ಅನ್ನ ಕನ್ವರ್ಟ್ ಮಾಡಿ ನಾವೇನ್ ಮಾಡ್ಬೇಕಂದ್ರೆ ಐ ನ ಬೆಲೆಯನ್ನ ಕಂಡುಹಿಡಿಬೇಕು. ಐನ ಬೆಲೆಯನ್ನ ಏನ್ ಮಾಡ್ಬೇಕು, ಕಂಡುಹಿಡಿಬೇಕು. ಬಂದಂತಹ ಐನ ಬೆಲೆಯನ್ನ V3 is equal to IR3. ಐನ ಬೆಲೆ ಏನ್ ಬಂದಿರ್ತದ ಅದು, ಆಮೇಲೆ R3 ಎಷ್ಟಿದೆ, 12. ಇವುಗಳನ್ನ ಬಿಡಿಸಿ ಮಂಡಲದಲ್ಲಿ ಉಂಟಾಗುವಂತ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯಬೇಕು. 6 ಡಿವೈಡ್ ಬೈ ಏನು RS ಎಷ್ಟಿದೆ, 25 ಓಮ್ ಬಂದಿದೆ. ಎಷ್ಟು ಬಂದಿದೆ, 25 ಓಮ್ ಬಂದಿದೆ. ಹಾಗಾದ್ರೆ 6 ಡಿವೈಡೆಡ್ ಬೈ 6 ವೋಲ್ಟ್ ಡಿವೈಡೆಡ್ ಬೈ 25 ಓಮ್ ಏನಾಗ್ತದಪ್ಪ ಅಂದ್ರೆ 0.24 ಆಂಪಿಯರ್ ಆಗ್ತದೆ. ಇಂದಿನ ಕೇಸಲ್ಲಿ 25 ಆಂಪಿಯರ್ ಆಗಿತ್ತು, ಇದು ಎಷ್ಟಾಗ್ತದೆ, 24 ಆಂಪಿಯರ್ ಆಗ್ತದ. ಹಾಗಾದ್ರೆ V3 is equal to IR3 ಅಂತ ಹೇಳಿದೆ. ಹಾಗಾದ್ರೆ V3 is equal to I ಎಷ್ಟು ಬಂತು, 0.24 ಆಂಪಿಯರ್ ಇಂಟು R3 ಎಷ್ಟಿದೆ, 12 ಓಮ್. ಹಾಗಾದ್ರೆ V3 is equal to 0.24 into 12 ohm to 2.88 volt. V3 is to 2.88 volt. ನೋಡ್ರಿ, ಮಂಡಲದಲ್ಲಿರುವಂತಹ ವಿದ್ಯುತ್ ಪ್ರವಾಹವನ್ನು ಕಂಡಿದ್ವಿ, ಎಲ್ಲಾ ಪಾಯಿಂಟ್ಗಳಲ್ಲಿ ಅದು ಸೇಮ್ ಇರ್ತದೆ. ಮಂಡಲದಲ್ಲಿರುವಂತಹ ಒಟ್ಟು ರೋಧವನ್ನು ಕಂಡಿದ್ವಿ, ಎಷ್ಟಿದೆ, 25 ಓಮ್ ಇದೆ. ಆಮೇಲೆ ಪ್ರತ್ಯೇಕವಾಗಿ 3 ರೋಧಕದ ವಿಭವಾಂತರವನ್ನು ಕಂಡುಹಿಡಿ ಅಂತ ಹೇಳಿಲ್ಲ ಅವ್ರು. ಕೇವಲ 12 ಓಮ್ ರೋಧಕದ ವಿಭವಾಂತರವನ್ನು ಕಂಡುಹಿಡಿದಿದ್ದಾರೆ, ಹಿಡಿ ಅಂತಂದಿದ್ದಾರೆ. ಅದಕ್ಕೆ ನಾನು V3 is equal to 0.24 ಆಂಪಿಯರ್ ಇಂಟು 12 ಮಾಡಿದೆ. ಎಷ್ಟು ಬಂತಪ್ಪ ಅಂದ್ರೆ V3 is equal to 2.88 ವೋಲ್ಟ್ ಅಷ್ಟು ಬಂತು. ಇನ್ನ ನಾನು ಹೇಳಿದ್ದೇನೆ ತಾಳೆ ನೋಡಬಹುದು ಅಂತ. ಇದನ್ನ ಎಲ್ಲ ಏನ್ ಮಾಡ್ಬೋದು, ನಾವು ಮಾಡಿದ ಲೆಕ್ಕ ಸರಿ ಇದೆಯಲ್ವೋ ಅನ್ನೋದು ನೋಡ್ಲಿಕ್ಕೆ ತಾಳೆ ನೋಡಬಹುದು. ಹಾಗಾದ್ರೆ ತಾಳೆ ನೋಡಿದಾಗ R is equal to V by I. ಅಂದ್ರೆ V ಎಷ್ಟಿದೆ, 2 + 2 + 2 6 ವೋಲ್ಟ್ ಇದೆ V. ಆಮೇಲೆ I ಎಷ್ಟು ಬಂದಿದೆ, 0.24 ಆಂಪಿಯರ್ ಬಂದಿದೆ. ಹಾಗಾದ್ರೆ ನಮ್ಮ ಆನ್ಸರ್ ಎಷ್ಟಪ್ಪ ಅಂದ್ರೆ 25 ಓಮ್. ಎಷ್ಟು ಆನ್ಸರ್, 25. ಮಂಡಲದಲ್ಲಿರುವಂತಹ ಒಟ್ಟು ರೋಧ 25. ರೋಧಗಳನ್ನ ಸರಣಿಯಲ್ಲಿ ಜೋಡಿಸಲು ಬಂದಂತ ಒಟ್ಟು ರೋಧ ಎಷ್ಟು, 25. ಹಾಗಾದ್ರೆ ನಾವು ಬಿಡಿಸಿದಂತ ಲೆಕ್ಕ ಏನಿದೆಪ್ಪ ಅಂದ್ರೆ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆ. ಈ ರೀತಿಯಾಗಿ ಹೌದಾ, ಕೇವಲ ಚಿತ್ರವನ್ನು ಅಷ್ಟೇ ಬಿಡಿಸ್ಲಿಕ್ಕೆ ಕೇಳ್ಬಹುದು. ಹೌದಾ, ನಾನು ಮೊದಲೇನ್ ಮಾಡಿದ್ದೆ, ಇಲ್ಲಿ 2 ಪಾಯಿಂಟ್ಗಳ ನಡುವೆ ವಿಭವಾಂತರ ವೋಲ್ಟ್ ಮೀಟರ್ ಜೋಡಿಸಿದ್ದೆ. ಆದ್ರೆ ಕೇವಲ ಯಾವ್ದು ಕಂಡುಹಿಡಿ ಅಂತ ಹೇಳಿದ್ರು ಅವರು, 12 ಓಮ್ನ ವಿಭವಾಂತರವನ್ನ ಕಂಡುಹಿಡಿ ಅಂತ ಹೇಳಿದ್ರು. ಅದಕ್ಕೆ ನಾನೇನ್ ಮಾಡಿದೆ, ವೋಲ್ಟ್ ಮೀಟರ್ನ 12 ಓಮ್ ನಲ್ಲಿ ಮಾತ್ರ ಏನ್ ಮಾಡಿದೆ, ಜೋಡಿಸಿದೆ. ಹಂಗಾದ್ರೆ ಕೊನೆಗೆ ಏನ್ ಕೇಳಿದಾರ, ಅಮ್ಮೀಟರ್ ನಲ್ಲಿ ಮತ್ತು ವೋಲ್ಟ್ ಮೀಟರ್ ನಲ್ಲಿ ಇರುವಂತಹ ಸೂಚ್ಯಾಂಕ ಎಷ್ಟಿರ್ಬೋದು. ಹೌದಾ, ಅಮ್ಮೀಟರ್ ನಲ್ಲಂತೂ ಸೂಚ್ಯಾಂಕ ಎಲ್ಲೂ ಬದಲಾಗಲ್ಲ. ಎಷ್ಟಿರ್ತದೆ ಅದು, 0.24 ಆಂಪಿಯರ್ ಇರ್ತದೆ. ಆದ್ರೆ ವೋಲ್ಟ್ ಮೀಟರ್ ನಲ್ಲಿ ಪ್ರತ್ಯೇಕ ರೋಧಕದಲ್ಲಿ ಪ್ರತ್ಯೇಕವಾದಂತಹ ವಿಭವಾಂತರ ಇರ್ತದೆ. ಅವ್ರು ಕೇಳದಂತದ್ದು ಎಲ್ಲಿದೆಯಪ್ಪ ಅಂದ್ರೆ 12 ಓಮ್ನ ರೋಧಕದ ತುದಿಗಳ ನಡುವಿನ ವಿಭವಾಂತರ ಕೇಳಿದ್ರು. ಎಷ್ಟಿದೆಯಪ್ಪ ಅಂದ್ರೆ 2.88 ಆಂಪಿಯರ್. ಇವೆರಡೂದರ ಮೌಲ್ಯ ಎಷ್ಟಿರ್ಬೋದು. ಹೌದಾ, ಮೌಲ್ಯ ಎಷ್ಟು, ಅಮ್ಮೀಟರ್ ನಲ್ಲಿ 0.24 ಆಂಪಿಯರ್, ವೋಲ್ಟ್ ಮೀಟರ್ ನಲ್ಲಿ 2.88 ವೋಲ್ಟ್. ಆಮೇಲೆ ಮಂಡಲದಲ್ಲಿರುವಂತಹ ಒಟ್ಟು ರೋಧ ಎಷ್ಟು, 25 ಓಮ್. ತಾಳೆ ನೋಡಿದಾಗ್ಲೂ ಆಮೇಲೆ ಸರಣಿಯಲ್ಲಿ ಜೋಡಿಸಿದಾಗ್ಲು, ಸರಣಿ. ಇಷ್ಟು ಏನಪ್ಪಾ ಅಂದ್ರೆ ರೋಧಗಳನ್ನ ಸರಣಿಯಲ್ಲಿ ಜೋಡಿಸಿದಾಗ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳು RS is equal to R1 + R2 + R3 ಗೆ ಸಂಬಂಧಿಸಿದಂತ ಲೆಕ್ಕಗಳು ಈ ರೀತಿಯಾಗಿ ಬರಬಹುದು. ಮಂಡಲದ ರಚನೆಯನ್ನ ಸರಣಿ ರೋಧಕಗಳ ಸರಣಿ ಜೋಡಣೆ ಏನ್ ಬರ್ತದಲ್ಲ, ಮಂಡಲದಲ್ಲಿ ರೋಧಕಗಳ ಸರಣಿ ಜೋಡಣೆ ಇರ್ತದ. ಇದಕ್ಕೆ ಸಂಬಂಧಿಸಿದಂತ ಲೆಕ್ಕಗಳು ಚಿತ್ರವನ್ನ ಅಭ್ಯಾಸ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂದ್ರೆ, ಮಂಡಲದಲ್ಲಿ ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದಾಗ ಅದಕ್ಕೆ ಸಂಬಂಧಿಸಿದಂತ ಲೆಕ್ಕಗಳು, ಆಮೇಲೆ ಅದಕ್ಕೆ ಸಂಬಂಧಿಸಿದಂತ ಇಕ್ವೇಶನ್ ಅನ್ನ ಪ್ರೂವ್ ಮಾಡೋಣ. ಹೆಂಗ RS is equal to R1 + R2 R3 ಅಂತ ಪ್ರೂವ್ ಮಾಡಿದ್ವಿಲ್ಲ, ಹಂಗ ಅಲ್ಲಿ 1/Rp is equal to 1/R1 + 1/R2 + 1/R3 ಹೆಂಗ್ ಬರ್ತದೋ
ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿ ಅದಕ್ಕೆ ಸಂಬಂಧಿಸಿದಂಥ ಲೆಕ್ಕಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಅಭ್ಯಾಸ ಮಾಡೋಣ. ಇನ್ನು ಚಾಪ್ಟರ್ ತುಂಬ ದೊಡ್ಡದಿದೆ, ನಿಧಾನವಾಗಿ ಒಂದೊಂದೇ ಪಾಯಿಂಟನ್ನು ಅಭ್ಯಾಸ ಮಾಡ್ತೀವಿ. ಥ್ಯಾಂಕ್ ಯು. ಆಮೇಲೆ ನಾನು ಯಾವತ್ತೂ ಹೇಳುವಂತೆ, ಹೌದಾ, 10th ವೆರಿ ಇಂಪಾರ್ಟೆಂಟು. ಅದ್ರ ಜೊತೆಗೆ ಯಾರು 6th to 8th GPST ಯಾರು ಓದ್ತಾ ಇದ್ದಾರೆ ಅಂಥವ್ರಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇದ್ದಾರೆ ಅಂಥವ್ರಿಗೆ ಈ ಚಾಪ್ಟ್ರು ಸ್ವಲ್ಪ ಓದುವಾಗ ಟಫ್ ಅನಿಸ್ತದೆ. ಈ ರೀತಿಯಾಗಿ ವಿಡಿಯೋ ಕೇಳಿದ್ರೆ ತುಂಬ ಈಸಿ ಆಗಿಬಿಡ್ತದೆ ಅನ್ನೋದು ನನ್ನ ಭಾವನೆ. ಅದಕ್ಕೆ ಸಾಧ್ಯ ಆದರೆ ನೋಡುವಂಥ ಕೆಲಸ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಹೌದಾ. ನಿಮ್ಗೊಂದಷ್ಟು ಇದರಿಂದ ನಾಲೆಜ್ ಸಿಗ್ತದೆ ಅನ್ನೋದು ನನ್ನ ಭಾವನೆ. ಟೆಕ್ಸ್ಟ್ ಬುಕ್ ಹಿಡ್ಕೊಂಡು ಓದೋದಕ್ಕಿಂತನೂ, ಹೌದಾ, ಆ ಲೆಕ್ಕಗಳನ್ನು ಅರ್ಥ ಮಾಡೋಕ್ಕಿಂತನೂ ನಾನು ಎಕ್ಸ್ಪ್ಲೈನ್ ಏನು ಮಾಡ್ತಾ ಹೋಗಿದ್ದಿಲ್ಲ, ಇದು ಈಸಿಯಾಗಿ ಅರ್ಥ ಆಗ್ತದೆ ಅನ್ನೋದು ನನ್ನ ಭಾವನೆ, ಹೌದಾ. ಇಟ್ಸ್ ಲೆಫ್ಟ್ ಟು ಯು, ಹೌದಾ ಅಂತ ಹೇಳ್ತಾ ನಾನು ವಿಡಿಯೋಗೆ ವಿರಾಮ ನೀಡ್ತಾ ಇದ್ದೀನಿ. ಧನ್ಯವಾದ.